ಹಬ್ಬಗಳಲ್ಲಿ ಹೋಳಿಗೆ ಮಾಡಿಲ್ಲ ಅಂದ್ರೆ ಹಬ್ಬನೇ ಮಾಡ್ದಂಗ ಅನ್ಸಲ್ಲ ಅನ್ನೋರಿಗೆ ಇಲ್ಲಿದೆ ಸಿಂಪಲ್ ಆಗಿ ಒಂದು ಕಾಯಿ ಹೋಳಿಗೆ ರೆಸಿಪಿ. ಲಕ್ಷ್ಮಿ ಹಬ್ಬಕ್ಕೆ ಬೇಳೆ ಹೋಳಿಗೆ ಮಾಡಿದ್ರೆ ಗೌರಿ ಹಬ್ಬಕ್ಕೆ ಯೂಶಲಿ ಕಾಯಿ ಹೋಳಿಗೆ ಮಾಡ್ತೀವಿ. ಇದನ್ ಮಾಡಕ್ಕೆ ಕಣ್ಕ ಕಲ್ಸಕ್ಕೆ ಚಿರೋಟಿ ರವೆ, ಮೈದಾ ಹಿಟ್ಟು ಮತ್ತೆ ಚಿಟಿಕೆ ಉಪ್ಪು ಹಾಕಿ ಸ್ವಲ್ಪನೇ ನೀರ್ ಹಾಕಿ ಸ್ವಲ್ಪ ತೆಳ್ಳಗೆನೆ ಇದನ್ನ ಕಲಸಿ ಎಣ್ಣೆ ಹಾಕಿ ಚೆನ್ನಾಗಿ ನಾದಿ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ನೆನೆಯಕ್ಕೆ ಅಂತ ಬಿಡ್ತಾ ಇದೀನಿ. ನಂತರ ಮಿಕ್ಸರ್ ಜಾರ್ಗೆ ಹಸಿ ಕಾಯಿ ತುರಿ ಮತ್ತೆ ನೆನ್ಸಿರೋ 2 ಸ್ಪೂನ್ ಅಕ್ಕಿ ಹಾಕಿ ಇದನ್ನ ಈ ತರ ರುಬ್ಬಿ ನಂತರ ಇದಕ್ಕೆ ಬೆಲ್ಲ ಹಾಕಿ ಬೆಲ್ಲಕಾಯಿ ನೀಟಾಗಿ ಹೊಂದೋ ತರ ಮತ್ತೊಮ್ಮೆ ರುಬ್ಬಿಟ್ಕೊಂಡು ಪ್ಯಾನ್ಗೆ ತುಪ್ಪ, ರುಬ್ಬಿರೋ ಕಾಯಿ, ಬೆಲ್ಲ, ಏಲಕ್ಕಿ ಪುಡಿ ಮತ್ತೆ ಹುರಿದಿರೋ ಗಸಗಸೆನ ಹಾಕಿ ಕಾಯಿ ಹಸಿ ವಾಸನೆ ಹೋಗೋ ತನಕ ಸಿಮ್ಮಲ್ಲೇ ಇದು ತಳ ಹಿಡಿದೇ ಇರೋ ರೀತಿ ಮತ್ತೆ ಗಂಟಾಗದೇ ಇರೋ ರೀತಿಯಿಂದ ಹುರ್ಕೋಬೇಕು. ಹೀಗೆ ಕೈಗಿತ್ಕೊಂಡು ನೋಡಿದ್ರೆ ಅಂಟದೆ ಮೃದುವಾಗಿ ಉಂಡೆ ಕಟ್ಟಕ್ಕಾಗ್ಬೇಕು. ಅಲ್ಲಿ ತನಕ ಇದನ್ನ ಚೆನ್ನಾಗಿ ಹುರಿದು ತಣ್ಣಗಾದ್ಮೇಲೆ ಈ ತರ ಉಂಡೆ ಕಟ್ಟಿಟ್ಕೊಂಡು ಕಣ್ಕನ ಮತ್ತೊಮ್ಮೆ ಚೆನ್ನಾಗಿ ನಾದಿ ಕಣ್ಕಕ್ಕೆ ಹೂರ್ಣನ ಸ್ಟಫ್ ಮಾಡಿ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗೆ ಇದನ್ನ ಸ್ವಲ್ಪ ಎಣ್ಣೆ ಹಾಕೊಂಡು ತಟ್ಟಿ ಕಾದಿರೋ ಹೆಂಚ್ ಮೇಲೆ 2 ಸೈಡು ಇದು ಹೊಂಬಣ್ಣ ಬರೋ ತನಕ ಬೇಯಿಸಿದ್ರೆ ಬಿಸಿ ಬಿಸಿ ಕಾಯಿ ಹೋಳಿಗೆ ರೆಡಿ ಆಗತ್ತೆ. Download ShareChat.